ಹಾಯ್. ಈ ವರ್ಷ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ 3 ಬಾರಿ ಬೋರ್ಡ್ ಎಕ್ಸಾಮ್ ನಡೆಯುತ್ತಾ. ನಂತರ ಎಕ್ಸಾಮ್ಗೆ ಸಂಬಂಧ ಏನೇನು ಕ್ರೈಟೀರಿಯಾಸ್ ಇರುತ್ತೆ, ಎಲ್ಲರೂ ಕೂಡ ಈ 3 ಬೋರ್ಡ್ ಎಕ್ಸಾಮ್ ಬರಿಬೇಕಾಗಿರತ್ತಾ, ನಂತರ ಎಕ್ಸಾಮ್ ಬರೆದ್ರೆ ಅಡ್ವಾಂಟೇಜಸ್ ಏನೇನು ಅಂತ, ಎಕ್ಸಾಮ್ ಯಾವ ಟೈಮಲ್ಲಿ ನಡೆಯುತ್ತೆ. ಸೊ ಈ ಎಲ್ಲ ಇನ್ಫಾರ್ಮೇಶನ್ಸ್ ಈ ವಿಡಿಯೋದಲ್ಲಿ ನೀಡ್ತಾ ಇದೀವಿ. ಈ 3 ಬೋರ್ಡ್ ಎಕ್ಸಾಮ್ಗೆ ಸಂಬಂಧ ನಿಮಗೆ ಏನಾದರೂ ಡೌಟ್ ಇದ್ರೆ ಈ ವಿಡಿಯೋದಲ್ಲಿ ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಮೊದಲೇದಾಗಿ ಈ 3 ಬೋರ್ಡ್ ಎಕ್ಸಾಮ್ ಈ ವರ್ಷ ನಡೆಯುತ್ತಾ ನೀವು ಕೇಳೋದ್ರೆ ನಡೆಯುತ್ತೆ. ಮೊದಲನೇ ಬೋರ್ಡ್ ಎಕ್ಸಾಮ್ ಏನಿದೆ ಇದರ ಟೈಮ್ ಟೇಬಲ್ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 20ರವರೆಗೆ ಈ ಮೊದಲನೇ ಬೋರ್ಡ್ ಎಕ್ಸಾಮ್ ನಡೆಯುತ್ತೆ. ನಂತರ ನೀವೆಲ್ಲರೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ರ ಅಂತ ಅನ್ಕೊಂಡಿದ್ದೀನಿ. ಮತ್ತು ಚೆನ್ನಾಗಿ ಪ್ರಿಪೇರ್ ಆಗಿ, ಅಂದ್ರೆ 1 ಮಂತ್ ಟೈಮ್ ಇದೆ. ಆಲ್ ದ ಬೆಸ್ಟ್. ಹಾಗಿದ್ರೆ ಎರಡನೇ ಬೋರ್ಡ್ ಎಕ್ಸಾಮ್ ಈಗ ಯಾವಾಗ ನಡೆಯುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಏಪ್ರಿಲ್ ಮೇ ಮಂತ್ ಅಲ್ಲಿ ಎರಡನೇ ಬೋರ್ಡ್ ಎಕ್ಸಾಮ್ ನಡೆಸ್ತಾರೆ. ಹಾಗೆ ಮೂರನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದನ್ನ ಜೂನ್ ಜುಲೈ ಟೈಮ್ ಅಲ್ಲಿ ನಡೆಸ್ತಾರೆ. ನಂತರ ಅಪ್ಲಿಕೇಶನ್ ಏನಿದೆ ಅದನ್ನ ಕಾಲೇಜ್ಗೆ ಹೋಗಿ ವಿದ್ಯಾರ್ಥಿಗಳು ಹಾಕ್ಬೋದು. ಓಕೆನಾ? ಅಂದ್ರೆ ಮೊದಲನೇ ಬೋರ್ಡ್ ಎಕ್ಸಾಮ್ ಬರೆದ್ರು, ನಂತರ ಎರಡನೇ ಬೋರ್ಡ್ ಎಕ್ಸಾಮ್ ಹಾಗೆ ಮೂರನೇ ಬೋರ್ಡ್ ಎಕ್ಸಾಮ್ ಬರೀಬೇಕು ಅಂತ ಹೇಳಿದ್ರೆ ಆ ಎಕ್ಸಾಮ್ಗಳಿಗೂ ಕೂಡ ಕಾಲೇಜ್ಗೆ ಹೋಗಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ನಂತರ 3 ಬೋರ್ಡ್ ಎಕ್ಸಾಮ್ ಅನ್ನ ಎಲ್ಲ ವಿದ್ಯಾರ್ಥಿಗಳು ಬರೀಲೇಬೇಕಾ, ಈ ರೀತಿ ರೂಲ್ಸ್ ಇದೆಯಾ ನೀವು ಕೇಳೋದ್ರೆ ಇಲ್ಲ. ಈಗ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರಿಗೆ ಮೊದಲನೇ ಬೋರ್ಡ್ ಎಕ್ಸಾಮ್ ತುಂಬಾ ಒಳ್ಳೆ ಮಾರ್ಕ್ಸ್ ಬಂತು. ಅವರೇನು ಟಾರ್ಗೆಟ್ ಇಟ್ಕೊಂಡಿದ್ದು ಇಂತಿಷ್ಟು ಸ್ಕೋರ್ ಆಗ್ಬೇಕು ನನ್ನ ಸೆಕೆಂಡ್ PUC ಅಂತ, ಅದನ್ನ ಅಚೀವ್ ಮಾಡಾಯ್ತು. ನೀವೇ ಅಚೀವ್ ಮಾಡಿದ್ರೆ ಅಂದ್ಕೊಳ್ಳಿ. ಆವಾಗ ಎರಡನೇ ಬೋರ್ಡ್ ಎಕ್ಸಾಮ್ ಹಾಗೆ ಮೂರನೇ ಬೋರ್ಡ್ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಯಾರು ಬರೀಬೇಕು ಈಗ ಎರಡನೇ ಬೋರ್ಡ್ ಎಕ್ಸಾಮ್ ಮತ್ತು ಮೂರನೇ ಬೋರ್ಡ್ ಎಕ್ಸಾಮ್ ಇದನ್ನು ತಿಳ್ಕೊಳ್ಳೋದಾದ್ರೆ, ಈಗ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರು 1-2 ವಿಷಯದಲ್ಲಿ ಫೇಲ್ ಆದ್ರು ಅನ್ಕೊಳ್ಳೋಣ. ಹಾಗಿದ್ದಾಗ ಇದೇ ವರ್ಷ ಅವರು ಪಾಸ್ ಆಗಿ ಮುಂದಿನ ಕೋರ್ಸ್ಗೆ ಹೋಗೋದಕ್ಕೆ ಎರಡನೇ ಬೋರ್ಡ್ ಎಕ್ಸಾಮ್ ಬರೆಯೋದಕ್ಕೂ ಅವಕಾಶ ಇರುತ್ತೆ, ಮೂರನೇ ಬೋರ್ಡ್ ಎಕ್ಸಾಮ್ ಕೂಡ ಬರೆಯೋದಕ್ಕೆ ಅವಕಾಶ ಇರುತ್ತೆ. ಈಗ ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರು, ಎರಡನೇ ಬೋರ್ಡ್ ಎಕ್ಸಾಮ್ ಬರೆದ್ರು, ಅಲ್ಲೂ ಕೂಡ ಫೇಲ್ ಆದ್ರೆ ಮೂರನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದನ್ನ ಪಾಸ್ ಆಗಿ ನೆಕ್ಸ್ಟ್ ಕೋರ್ಸ್ ಅನ್ನ ಜಾಯ್ನ್ ಆಗ್ಬೋದು. ಈ ರೀತಿ ಅವಕಾಶ ಇರುತ್ತೆ. ಓಕೆ, ಅಂದ್ರೆ ಮತ್ತೆ ಯಾವ್ದಾದ್ರು ಸ್ಟೂಡೆಂಟ್ ಇದ್ದಾರೆ, ಅವ್ರೇನ್ ಮಾಡ್ತಿದ್ದಾರೆ, ಈಗ ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿದ್ದಾರೆ, ಆದ್ರೆ ಅವರಿಗೆ ಎಷ್ಟು ಸ್ಕೋರ್ ಆಗ್ಬೇಕು ಅಂತ ಆಸೆ ಇತ್ತು ಅಷ್ಟು ಸ್ಕೋರ್ ಮಾಡೋದಕ್ಕಾಗಿಲ್ಲ, ಎಕ್ಸಾಮ್ ಅಷ್ಟು ಚೆನ್ನಾಗಿ ಆಗಿಲ್ಲ ಅನ್ಕೊಳ್ಳಿ ಮೊದಲನೇ ಬೋರ್ಡ್ ಎಕ್ಸಾಮ್. ಅವಾಗ ಅವರು ಕೂಡ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಎರಡನೇ ಬೋರ್ಡ್ ಎಕ್ಸಾಮ್ ಹಾಗೆ ಮೂರನೇ ಬೋರ್ಡ್ ಎಕ್ಸಾಮ್ ಬರೀಬಹುದು. ಈ ಎಕ್ಸಾಮ್ಗಳನ್ನ 3 ಬೋರ್ಡ್ ಎಕ್ಸಾಮ್ ಬರೆದು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಓಕೆನಾ? ಈ ರೀತಿ ಅವಕಾಶಗಳು ಇರುತ್ತೆ. ನಂತರ ಮಾರ್ಕ್ಸ್ ಅಲಾಟ್ಮೆಂಟ್ ಹೇಗಾಗತ್ತೆ ಈಗ ಹಾಗಿದ್ರೆ, ಈಗ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರು ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬಿಟ್ಟಿದ್ದಾರೆ, ಬಟ್ ಅವರು ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಎರಡನೇ ಬೋರ್ಡ್ ಎಕ್ಸಾಮ್ ಬರೆದ್ರು, ಹಾಗೆ ಮೂರನೇ ಬೋರ್ಡ್ ಎಕ್ಸಾಮ್ ಬರೆದ್ರು. ಈಗ ಈ ಮೊದಲನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದರಲ್ಲಿ ಅವ್ರಿಗೆ ಜಾಸ್ತಿ ಮಾರ್ಕ್ಸ್ ಬಂದ್ಬಿಟ್ಟಿದೆ, ಎರಡನೇ ಬೋರ್ಡ್ ಎಕ್ಸಾಮ್ ಮತ್ತು ಮೂರನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿಲ್ಲ. ಆವಾಗ ಏನಾಗುತ್ತೆ ನೀವು ಕೇಳೋದಾದ್ರೆ, 3 ಎಕ್ಸಾಮ್ಗಳಲ್ಲಿ ಯಾವ ಎಕ್ಸಾಮ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿರತ್ತೆ ಅದನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಡ್ತಾರೆ. ಇದು ಕೂಡ ಸಬ್ಜೆಕ್ಟ್ ವೈಸ್ 3 ಬೋರ್ಡ್ ಎಕ್ಸಾಮ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾವ್ದು ಬಂದಿರತ್ತೆ ಅದನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಡ್ತಾರೆ. ಓಕೆನಾ? ನಂತರ ಯಾವ್ದು ಸ್ಟೂಡೆಂಟ್ ಇದ್ದಾರೆ, ಅವ್ರೀಗ ಮೊದಲೇ ಬೋರ್ಡ್ ಎಕ್ಸಾಮ್ ಪಾಸ್ ಆಗಿದ್ದಾರೆ, ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿದ್ದಾರೆ, ಯಾವುದೋ ಒಂದು ಸಬ್ಜೆಕ್ಟ್ ಚೆನ್ನಾಗಿ ಆಗಿಲ್ಲ, ಇಂಗ್ಲಿಷ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದ್ಬಿಡ ಅಂದ್ಕೋಣ. ಈಗ ಅವರು ಇಂಗ್ಲಿಷ್ ಒಂದೇ ಸಬ್ಜೆಕ್ಟ್ ನ ಎಕ್ಸಾಮ್ ಅನ್ನ ಎರಡನೇ ಬೋರ್ಡ್ ಎಕ್ಸಾಮ್ ಹಾಗೆ ಮೂರನೇ ಬೋರ್ಡ್ ಎಕ್ಸಾಮ್ ಬರೆದು ಹೆಚ್ಚಿಗೆ ಮಾರ್ಕ್ಸ್ ಅನ್ನ ಪಡೆದುಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು. ನಂತರ ಈಗ ಸಬ್ಜೆಕ್ಟ್ ವೈಸ್ ಹೈಯೆಸ್ಟ್ ಮಾರ್ಕ್ಸ್ ಕೊಡ್ತಾರೆ ಅಂತ ಹೇಳಿದೆ, ಅದು ಹೇಗೆ ಅಂತ ತಿಳ್ಕೊಳ್ಳೋದಾದ್ರೆ, ಈಗ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರು ಮೊದಲೇ ಬೋರ್ಡ್ ಎಕ್ಸಾಮ್ ಬರೆದ್ರು, ಪಾಸ್ ಆದ್ರು. ಅದ್ರ ನಂತರ ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದರಲ್ಲಿ 3 ಸಬ್ಜೆಕ್ಟ್ ನ ಎಕ್ಸಾಮ್ ಬರೆದು ಅನ್ಕೋಣ, ಹಾಗೆ ಮೂರನೇ ಬೋರ್ಡ್ ಎಕ್ಸಾಮ್ ಕೂಡ ಆ 3 ಸಬ್ಜೆಕ್ಟ್ ನ ಎಕ್ಸಾಮ್ ಬರೆದ್ರು. ಆವಾಗ ಈಗ ಫಸ್ಟ್ ಇಂಗ್ಲಿಷೇ ತೆಗೆದುಕೊಳ್ಳೋಣ. ಇಂಗ್ಲಿಷ್ ಏನಿದೆ 3 ಬೋರ್ಡ್ ಎಕ್ಸಾಮ್ ಬರೆದಿದ್ದಾರೆ, ಅದರಲ್ಲಿ ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಅವ್ರಿಗೆ ಜಾಸ್ತಿ ಮಾರ್ಕ್ಸ್ ಬಂದಿದೆ. ಅವಾಗ ಜಾಸ್ತಿ ಮಾರ್ಕ್ಸ್ ಬಂದಿರೋದು ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ, ಆ ಮಾರ್ಕ್ಸ್ ಅನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಡ್ತಾರೆ. ಅದಂದ್ರೆ ಮತ್ತೊಂದು ಸಬ್ಜೆಕ್ಟ್ ಇದೆ ಅಂತ ಅಂದ್ಕೊಳ್ಳೋಣ. ಯಾವ ಸಬ್ಜೆಕ್ಟ್ ತೆಗೆದುಕೊಳ್ಳೋಣ, ಈಗ ಕನ್ನಡ ತೆಗೆದುಕೊಳ್ಳೋಣ. ಕನ್ನಡ ಎಕ್ಸಾಮ್ ಅನ್ನು ಕೂಡ 3 ಬಾರಿ ಬರೆದಿದ್ದಾರೆ. ಅವಾಗ ಮೂರನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಅವರಿಗೆ ಈ 3 ಎಕ್ಸಾಮ್ಗಿಂತ ಜಾಸ್ತಿ ಮಾರ್ಕ್ಸ್, 3 ಎಕ್ಸಾಮ್ಗಳಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿರೋದು ಮೂರನೇ ಬೋರ್ಡ್ ಎಕ್ಸಾಮ್ ಅಲ್ಲಿ, ಆ ಮಾರ್ಕ್ಸ್ ಅನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಡ್ತಾರೆ. ಇದೇ ರೀತಿ ಈ ಸಬ್ಜೆಕ್ಟ್ ವೈಸ್ ಹೈಯೆಸ್ಟ್ ಮಾರ್ಕ್ಸ್ ಏನಿದೆ 3 ಬೋರ್ಡ್ ಎಕ್ಸಾಮ್ ಅಲ್ಲಿ ಅದನ್ನ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಿಮಗೆ ನೀಡಲಾಗುತ್ತೆ. ಸೊ ಇದು ಈ 3 ಬೋರ್ಡ್ ಎಕ್ಸಾಮ್ ಬರೆದ್ರೆ ಅಡ್ವಾಂಟೇಜ್. ನಾನು ನಿಮಗೆ ಕೊಡೋ ಸಜೆಷನ್ ಏನ್ ಗೊತ್ತಾ, ಈಗ ಮೊದಲನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದನ್ನೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರೀರಿ. ಯಾಕಂತ ಹೇಳಿದ್ರೆ ಹಿಂದಿನ ವರ್ಷ ನಾನು ಅಬ್ಸರ್ವ್ ಕೂಡ ಮಾಡಿದ್ದೀನಿ, ಅಂದ್ರೆ ಮೊದಲೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಪಾಸ್ ಆದ ವಿದ್ಯಾರ್ಥಿಗಳು ಎರಡನೇ ಬೋರ್ಡ್ ಎಕ್ಸಾಮ್ ಬರೆದ್ರು, ಬಟ್ ಅಷ್ಟೇನು ಇಂಪ್ರೂವ್ಮೆಂಟ್ ಆಗಿಲ್ಲ ಮಾರ್ಕ್ಸ್ ಅಲ್ಲಿ. ಕೆಲವು ವಿದ್ಯಾರ್ಥಿಗಳಂತೂ ಏನೀಗ ಎರಡನೇ ಬೋರ್ಡ್ ಎಕ್ಸಾಮ್ ಅಲ್ಲಿ ಮೊದಲೇ ಬೋರ್ಡ್ ಎಕ್ಸಾಮ್ಗಿಂತ ಕಡಿಮೆ ಮಾರ್ಕ್ಸ್ ತೆಗೆದುಕೊಂಡ್ರು, ಮೊದಲೇ ಬೋರ್ಡ್ ಎಕ್ಸಾಮ್ ನ ಮಾರ್ಕ್ಸ್ ಚೆನ್ನಾಗಿ ಬಂದಿತ್ತು, ಸೊ ಅದನ್ನೇ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಪಡೆದುಕೊಂಡಿದ್ದಾರೆ. ಸೊ ಈ ರೀತಿ ಆಗಿರೋ ಕಾರಣಕ್ಕಾಗಿ ನೀವು ನಿಮ್ಮ 100% ಎಫರ್ಟ್ ಏನಿದೆ
ಅದೀಗ 30 ಡೇಸ್ ಬಾಕಿ ಇದೆ. ಇದ್ರೊಳಗಡೆ ನಿಮ್ಮ 100% ಎಫರ್ಟ್ ಹಾಕಿ ತುಂಬಾ ಚೆನ್ನಾಗಿ ಬರೀರಿ ಎಕ್ಸಾಮ್ನ, ಚೆನ್ನಾಗಿ ಆಗತ್ತೆ. ಅಂದ್ರೆ 2ನೇ ಬೋರ್ಡ್ ಎಕ್ಸಾಮ್ ಹಾಗೆ 3ನೇ ಬೋರ್ಡ್ ಎಕ್ಸಾಮ್ ನಿಮಗೆ ನಿಮ್ಮ ಹತ್ರ ಅವಕಾಶ ಇದೆ, ನಿಮ್ಮ ಹತ್ರ ಆಪ್ಷನ್ ಇದೆ. ಬಟ್ ಆ ಆಪ್ಷನ್ ಇದೆ ಅದನ್ನ ತಲೆ ಇಟ್ಕೊಂಡ್ರೆ ನೀವು ಪ್ರಿಪರೇಷನ್ ಚೆನ್ನಾಗಿ ಮಾಡಲ್ಲ ಈಗ. ಯಾಕಂತ ಹೇಳಿದ್ರೆ ಯಾವಾಗ್ಲೂ ಕೂಡ ಆಪ್ಷನ್ ಇದೆ ಅಂತ ಹೇಳಿದಾಗ ನಾವು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ಸೊ 2ನೇ ಬೋರ್ಡ್ ಎಕ್ಸಾಮ್ 3ನೇ ಬೋರ್ಡ್ ಎಕ್ಸಾಮ್ ಆಪ್ಷನ್ ಇದೆ, ಬಟ್ ಅದು ಆಪ್ಷನ್ ಇದೆ ಅಂತ ಅಂದುಕೊಂಡು ಈಗ ಪ್ರಿಪೇರ್ ಆಗ್ಬೇಡಿ. ಈಗ 1ನೇ ಬೋರ್ಡ್ ಎಕ್ಸಾಮ್ ಇದೆ ಕಣ್ಮುಂದೆ, ಅದು ತುಂಬಾ ಚೆನ್ನಾಗಿ ಆಗ್ಬೇಕು. 2ನೇ ಬೋರ್ಡ್ ಎಕ್ಸಾಮ್ ಹಾಗೆ 3ನೇ ಬೋರ್ಡ್ ಎಕ್ಸಾಮ್ ಬರೆಯೋ ಅವಶ್ಯಕತೆನೇ ಬರಬಾರ್ದು. ಅಷ್ಟು ಚೆನ್ನಾಗಿ ಈಗ ಪ್ರಿಪೇರ್ ಆಗಿ ಎಕ್ಸಾಮ್ ಅನ್ನ ಬರೀತೀರಾ ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.